ಊರಿನಲ್ಲಿ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅರ್ಚಕರು ಹಲವಾರು ಹೆಣ್ಣು ಮಕ್ಕಳ ಹತ್ರ ಹಣ ವಂಚನೆ ಮಾಡಿರ್ತಾರೆ. ಹಾಗೆ ನನ್ನ ಮನೆಯಲ್ಲೂ ಕೂಡ ಸಮೇತ ನನಗೆ ಗೊತ್ತಿಲ್ಲದಾಗೆ ಹಣ ತಗೊಂಡು ವಂಚನೆ ಮಾಡಿರ್ತಾನೆ. ಏನು ಕೆಲವು ದಿನಗಳ ಹಿಂದೆ ಕೋರಾ ಸ್ಟೇಷನ್ ಅಲ್ಲಿ ನಿಧಿ ತೆಗೆಯುವಂತ ವಿಚಾರದಲ್ಲೂ ಸಮೇತ ಆತ ಸಿಗಾಕೊಂಡಿರ್ತಾನೆ. ಅಲ್ಲೂ ಏನೋ ಒಂದು ಸಣ್ಣ ಪುಟ್ಟ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅಲ್ಲೂ ಆಚೆ ಬಿಟ್ಟಿರ್ತಾರೆ. ಹಾಗೆ ಸುಮಾರು ದಿನಗಳ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಒಂದು ಹೆಣ್ಮಗು ವಿಚಾರವಾಗಿ ಟೌನ್ ಸ್ಟೇಷನ್ ಒಂದು ಕೇಸ್ ಆಗಿರ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಅದು ಎನ್ಸಿ ಆಗಿರುತ್ತೆ. ಅದು ಏನಾಗುತ್ತೆ, ದೇವಸ್ಥಾನದಲ್ಲಿರುವಂತಹ ಪೂರ್ತಿ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಬೆಳ್ಳಿ ಕವಚ ತಗೊಂಡೋಗಿ ಗುಬ್ಬಿಲಿ 38,000 ರೂಪಾಯಿಗೆ ಆತ ಮಾರಿರ್ತಾರೆ. ಇಲ್ಲಿವರೆಗೂ ದೇವಸ್ಥಾನದಲ್ಲಿರುವಂತಹ ಸಂಪೂರ್ಣವಾಗಿ ಯಾವುದೇ ಲೆಕ್ಕಾಚಾರ ಲೆಕ್ಕ ಬುಕ್ಕ ಏನು ಇರಲ್ಲ. ಅವ್ರ ಇಷ್ಟ ಬಂದಂಗೆ ದಲಿತರ ಹೆಣ್ಮಕ್ಳ ಹತ್ರ ಕಿತ್ಕೊಳ್ಳೋದು, ಏನಾರ ಕೇಳಕ್ ಹೋದಾಗ ಏನು ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಅವರು ಸಂಪೂರ್ಣವಾಗಿ ಅರ್ಜಿಗಳು ಕೊಡೋದು, ಈ ತರ ತೊಂದರೆಗಳು ಕೊಟ್ಕೊಂಡು ಸಾಕಷ್ಟು ಈಗ ಹೇಳ್ಬಾರ್ದು ಮಾಡಬಾರ್ದು ಅನ್ನೋ ಹೆಸರುಗಳನ್ನ ತಮ್ಮ ತಲೆಗೆ ತರುವಂತ ಕೆಲಸಗಳು ಆತ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಕೇಳ್ತಾರೆ ಅಂದ್ರೆ ತಾತ್ಕಾಲಿಕವಾಗಿ ಆಗಿರುವಂತ ಒಬ್ಬ ಅರ್ಚಕನನ್ನ ಆ ದೇವಸ್ಥಾನದಿಂದ ವಜಾ ಮಾಡಿ ಒಳ್ಳೆ ಒಬ್ಬ ಪೂಜಾರನ್ನ ಇಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಹಾಗೆ ಏನು ಆಂಜನೇಯ ಸ್ವಾಮಿನ ಉಳಿಸ್ಬೇಕು ಅನ್ನೋಂತ ಪ್ರತಿಭಟನೆ ನಾವಿದೀವಿ. ಇವತ್ತು ಒಂದು ಮತ್ತೆ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದೀವಿ. ಈ ಮನವಿಗೆ ಸ್ಪಂದಿಸಿ ಏನಾದ್ರು ಅವರು ಮುಂದುವರೆದಿ ಏನಾದ್ರು ತೆಗಿಲಿಲ್ಲ ಅಂದ್ರೆ ನಾವು ಧರಣಿ ಕುರುಕ್ತೋಣಂತ ಕೆಲಸ ಮಾಡ್ತಾ ಇದೀವಿ. ನಾವು ಈ ಕೂಡಲೇ ಏನ್ ಕೇಳ್ಕೊಂತ ಇದೀವಿ ಅಂದ್ರೆ, ಕೆಲವ್ರಿಗೆ ಲೋನ್ ಕೊಡಿಸ್ತೀನಿ ಅಂತ ಆಗಿರ್ಬೋದು, ಆತ ಕ್ಯಾಶ್ ಇಸ್ಕೊಂಡಿ ಕ್ಯಾಶ್ ಕೊಟ್ಟಿಲ್ಲ, ನಮ್ಗೆ ಏನು ಕೊಟ್ಟಿಲ್ಲ, ನನ್ಗೆ ಏನ್ ಬೇಕಾದ್ರು ಏನು ಮಾಡಕ್ಕಾಗಲ್ಲ ಅನ್ನೋಂತ ಕೆಲವು ಕಿಡಿಗೇಡಿಗಳ ಹತ್ರ ಮಾತುಗಳು ಕೂಡ ಆಡಿರ್ತಾನ ಆತ. ಈಗ ಏನು ನೊಂದಿರೋರು ಬಂದ್ ನಾವು ಕೇಳ್ತಾ ಇದೀವಿ ಅಂದ್ರೆ, ನಮ್ಮ ಕೆಲವು ದಿವಸಗಳಿಂದ ನಮ್ಮ ಸಂಘಟನೆಗೆ ಇರ್ತಾನೆ. ಸಂಘಟನೆ ಇರೋಂತ ವಿಚಾರಕ್ಕೂ ಆತ ದೇವಸ್ಥಾನಕ್ಕೂ ನಮ್ಗೆ ಸಂಬಂಧ ಇರಲ್ಲ. ಆತ ಸಂಘದಿಂದ ನಾವೀಗ ಈ ಕೂಡಲೇ ಇವತ್ತೇ ನಾವೇನು ಮೊನ್ನೆಯಿಂದನೂ ಅಷ್ಟೇ ಆತನ್ನ ಆಗ್ಲಿ, ಅವ್ನ ತಂಗಿ ಒಬ್ರು ಇದಾರೆ ಅವ್ರನ್ನ, ಮತ್ತೆ ಅವ್ರು ಯಾರೋ ಅವರು ನಾಗೇಶ್ ಅಂತ ಇದಾರೆ, ಅವ್ರನ್ನು ಕೂಡ ಸಮೇತ ನಾವು ಸಂಘದಿಂದ ಉಚ್ಚಾಟನೆ ಮಾಡಿದೀವಿ ಈಗ ನಾವು. ಹಾಗಾಗಿ ಆ ಉಚ್ಚಾಟನೆ ಮಾಡಿರುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ಎಲ್ಲಾರ್ಗು ನಾವು ಏನು ಈ ವಿಚಾರ ತಿಳಿದು ಬಂದಿದ್ದು, ಈಗ ನಮ್ಮ ಒಂದ್ ಸ್ವಲ್ಪ ಮೀಡಿಯಾದವರು ಹಾಕದಾಗ ಹಿಂದೆ ಹಗರಣವಾಗಿ ದುಡ್ಡು ಕೊಡ್ಬೇಕಾಗಿರೋ ಸಂಪೂರ್ಣವಾದ ಜನ ಲೆಕ್ಕ ನೋಡ್ಕೊಂಡ್ರೆ ಸುಮಾರು 150-200 ಜನ ಮೇಲೆ ಹೋಗುತ್ತಿದ್ದು. ಅದಕ್ಕಾಗಿ ಇದನ್ನ ತನಿಖೆ ಮಾಡ್ಬೇಕು. ತನಿಖೆ ಮಾಡಿ ತಾತ್ಕಾಲಿಕವಾಗಿರುವಂತಹ ಈ ಸ್ವಾಮೀಜಿ ಏನಿದಾನೋ, ಅವನ ಹೆಸರೇನಪ್ಪ, ಸ್ವಾಮೀಜಿ ಅಲ್ಲಲ್ಲ, ಶ್ರೀನಿವಾಸ ಆತನ ಈ ಕೂಡಲೇ ದೇವಸ್ಥಾನದಿಂದ ವಜಾ ಮಾಡ್ಬೇಕಾದ್ರಿ. ಎಷ್ಟು ಹಣ ಪಡೆದಿದ್ದಾರೆ? 2 ಲಕ್ಷ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ನಮ್ದು ಯಾವ ಊರು?